ಇವತ್ತು ದೆಹಲಿಯತ್ತ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದಾರೆ. ನಾಳೆ ಎಐಸಿಸಿ ನೂತನ ಕಚೇರಿಯ ಉದ್ಘಾಟನೆ ಇದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಳಿಕ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ. ಈ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ಸೇರಿದಂತೆ ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಕೂಡ ಇದೇ ಭೇಟಿಯಲ್ಲಿ ಚರ್ಚೆಯಾಗುವಂತ ಸಾಧ್ಯತೆ ಇದೆ. ಎಸ್ಸಿ ಎಸ್ಟಿ ಈ ಸಮಾವೇಶದ ಕುರಿತು ಅನುಮತಿಗಾಗಿ ಕೂಡ ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದುಕೊಂಡೇ ಡಿನ್ನರ್ ಸಭೆ ನಡೆಸುವುದಕ್ಕೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಅಹಿಂದ ಸಚಿವರು, ಶಾಸಕರು ಒಂದು ಡಿನ್ನರ್ ಮೀಟಿಂಗ್ ಮಾಡಬೇಕು ಅಥವಾ ಸಮಾವೇಶ ಮಾಡ್ಬೇಕಂತ ಏನ್ ಅಂದ್ಕೊಂಡಿದ್ರಲ್ಲ, ಅದು ಈಗ ಪೋಸ್ಟ್ಪೋನ್ ಆಗಿದೆ. ಅದು ಪೋಸ್ಟ್ಪೋನ್ ಆಗೋದಕ್ಕೆ ಅಥವಾ ಅದಕ್ಕೆ ಬ್ರೇಕ್ ಬೀಳೋದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಅಂತ ಈಗ ಅನೇಕ ಅಹಿಂದ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ರಲ್ವಾ. ಹೀಗಾಗಿ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಚರ್ಚೆಗಳಾದರೂ ಆಗ್ಬೋದು. ನಾಳೆ ಎಐಸಿಸಿ ನೂತನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದಾದ ಬಳಿಕ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ. ಇನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಟ್ ಕೊಡಬೇಕು ಅಂತ ಸಿದ್ಧತೆ ನಡೆದಿದೆ. ಒಳಗೊಳಗೆ ಜಾತಿ ಗಣತಿ ವಿಚಾರವಾಗಿ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವ ಕುರಿತು ಕೂಡ ಚರ್ಚೆ ಆಗ್ಬೋದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾಕೆ ಟಾಂಟ್ ಅಂತ ಬಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ನಾಯಕ. ಈಗಾಗಲೇ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಬೇಡಿ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಒಕ್ಕಲಿಗ ಹಾಗೂ ಲಿಂಗಾಯತ ಎರಡು ಪ್ರಬಲ ಜಾತಿಯ ಸಮುದಾಯಗಳು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಜಾತಿ ಗಣತಿಯನ್ನ ಅನುಷ್ಠಾನಗೊಳಿಸೇ ತೀರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಹೇಳಿದ್ರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾಳೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗ್ಬೋದು. ಈ ಒಂದು ಅನುಷ್ಠಾನ ಆಗ್ಬಿಟ್ರೆ, ಜಾತಿ ಗಣತಿಯ ವರದಿ ಅನುಷ್ಠಾನಕ್ಕೆ ಬಂತು ಅಂದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು, ಯಾವ್ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ, ಈಗ ಪ್ರಬಲ ಜಾತಿ ಅಂತ ಗುರುತಿಸ್ಕೊಂಡಿರುವಂತಹ ಲಿಂಗಾಯತರು ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಕೂಡ, ಸರ್ಕಾರದ ಒಂದು ಭಾಗವಾಗಿದ್ರು ಕೂಡ ಅವರ ಸಮುದಾಯದ ಪರವಾಗಿ ನಿಲ್ತಾ ಇದ್ರು. ಹಾಗಾಗಿ ಈ ನಿಟ್ಟಿನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡೋಣ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮಧ್ಯೆ ಒಂದಷ್ಟು ಜಾತಿ ಗಣತಿಯ ಫೈಟ್ ನಡೀತಾ ಇತ್ತು. ಅದರ ಮಧ್ಯೆನೇ ಈಗ ನಾಳೆ ಸಿಎಂ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮೂರು ಜನರು ಕೂಡ ಕಚೇರಿ ಉದ್ಘಾಟನೆಯ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಅಂತ? ಸೌಖ್ಯ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಾಳೆ ದೆಹಲಿಯಲ್ಲಿ ಎಐಸಿಸಿ ಕಚೇರಿ ನೂತನ ಕಟ್ಟಡ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಬಳಿಕ ವರಿಷ್ಠರಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ಪ್ರಸ್ತುತ ವಿಚಾರಗಳ ಬಗ್ಗೆ, ವಿದ್ಯಮಾನಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆಗಳು ಇದೆ. ಇನ್ನು ಸಾಕಷ್ಟು ಬಿಕ್ಕಟ್ಟುಗಳು, ಆರೋಪ ಪ್ರತ್ಯಾರೋಪಗಳು ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ ಈಗ ರಾಜ್ಯದ ಒಂದು ಗಮನ ಸೆಳೀತಾ ಇರುವಂತದ್ದು. ಒಂದು ಕಡೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಒಂದು ಡಿನ್ನರ್ ಅನ್ನ ಮಾಡಿದ್ರು. ಸಾಕಷ್ಟು ಒಂದು ಚರ್ಚೆಗಳು ಕೂಡ ಆಗಿದ್ವು. ಆ ಬಳಿಕ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದಂತೆ ಎಸ್ಸಿ ನಾಯಕರು ಹಾಗೂ ದಲಿತ ಶಾಸಕರು, ಸಚಿವರು ಸೇರಿದಂತೆ ಒಂದು ಡಿನ್ನರ್ ಪಾರ್ಟಿಯನ್ನ ಮಾಡಬೇಕು, ಡಿನ್ನರ್ ಇಟ್ಕೋಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಹೈಕಮಾಂಡ್ ನಾಯಕರಿಂದಲೇ ಬ್ರೇಕ್ ಹಾಕಿತ್ತು. ಹೈಕಮಾಂಡ್ ನಾಯಕರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಹೋಗಿ ಅಲ್ಲಿ ರಾಜ್ಯದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನ ಮಾಡಿ ಅಲ್ಲಿಂದನೇ ಬ್ರೇಕ್ ಹಾಕ್ಸಿದ್ದಾರೆ. ಸಾಕಷ್ಟು ಅಸಮಾಧಾನಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲವನ್ನೂ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು, ಅಂದ್ರೆ ಈಗ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಸಮುದಾಯದಲ್ಲಿ ಬರುವಂತಹ ಒಂದು ಪ್ರಶ್ನೆಗಳು, ಸಮಸ್ಯೆಗಳು, ಉಲ್ಬಣ ಆಗುವಂತಹ ಒಂದು ಚರ್ಚೆಗಳು, ಈ ಎಲ್ಲವನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಅವರಿಂದಲೇ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡು, ಅಂದ್ರೆ ಸಭೆಯನ್ನ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಮಾಡಕ್ಕೆ, ಯಾಕೆಂದ್ರೆ ಸಾಕಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ವ್ಯಕ್ತಿ ವಿರುದ್ಧ ನಾವು ಸಭೆಯನ್ನ ಮಾಡ್ತಾ ಇರ್ಲಿಲ್ಲ, ಸಮುದಾಯದ ಪರವಾಗಿ ನಾವು ಸಭೆಯನ್ನ ಮಾಡ್ತಾ ಇದ್ವು. ಹಾಗಾಗಿ ಇದಕ್ಕೊಂದು ಬೇರೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ, ಸಮುದಾಯವಾದ ನಾವು ಏನು ಬೆಂಬಲವನ್ನ ಕಳೆದುಕೊಳ್ಬೇಕಾಗುತ್ತೆ ಎಂಬ ಸಂದೇಶವನ್ನ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಹಾಗೂ ಮಹದೇವಪ್ಪ
ಎಲ್ಲ ಸೇರಿದಂತೆ ಜೊತೆಗೆ ಕೆ ರಾಜನ್ ಅವರು ಇವತ್ತು ನಾಳೆ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಆಗುತ್ತಿರುವಂತಹ ವಿದ್ಯಮಾನಗಳು ಜೊತೆಗೆ ಏನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಹೈಕಮಾಂಡ್ ನಾಯಕರ ಮುಂದಿಟ್ಟು ಯಾವ ಹಂತದಲ್ಲಿ ನಾವು ಆ ಸಭೆಗಳನ್ನ ಮಾಡ್ಬೇಕು ಅನ್ಕೊಂಡಿದ್ವು, ಇದರ ಉದ್ದೇಶಗಳು ಏನು ಮನವರಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಮಾಡಿಕೊಟ್ಟು ಅವರಿಂದಲೇ ಪರ್ಮಿಷನ್ ತೆಗೆದುಕೊಳ್ಳುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸೌಖ್ಯ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.